ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು 7ನೇ ತರಗತಿ ಗಣಿತ ಭಾಗ 1 ಅದರಲ್ಲಿ ಬರುವಂತಹ ಅಧ್ಯಾಯ 6 ಸಂಖ್ಯಾ ಆಟ. ಸೊ ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರಿ ಅಂತಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಸೊ ನೋಡ್ರಿ ಏನಿದೆ ಅಂತ ಈ ಒಂದು ಅಧ್ಯಾಯದಲ್ಲಿ 6.1 ಸಂಖ್ಯೆಗಳು ವಿಷಯಗಳನ್ನು ತಿಳಿಸುತ್ತವೆ. ಚಿತ್ರದಲ್ಲಿರುವ ಸಂಖ್ಯೆಗಳು ಏನನ್ನು ತಿಳಿಸುತ್ತವೆ ಅಂತ ಕೇಳಿದ್ದಾರೆ. ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಸೊ ಈ ಚಿತ್ರ ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಮಕ್ಕಳು ಏನಪ್ಪ ಅಂತಂದ್ರೆ ಒಂದು ಆರ್ಡ್ರಲ್ಲಿ ನಿಂತಿದ್ದಾರೆ. ಹೈಟ್ ವೈಸು ಅಲ್ಲ, ಯಾವ ರೀತಿ ನಿಂತಿದ್ದಾರೆ ಅವರು ಒಂದು ಸಂಖ್ಯೆಗಳನ್ನು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಮಗು ಒಂದು ನಂಬರನ್ನು ಹೇಳ್ತಾ ಇದೆ. ಅದು ಏನನ್ನು ಇಂಡಿಕೇಟ್ ಮಾಡ್ತಾ ಇದೆ ಅಂತಂದರೆ, ಇಲ್ಲಿ ಒಬ್ಬ ಮಗು ಇದ್ದಾನೆ. ಸೊ ಇವ ಏನು ಮಾಡ್ತಾನಂದ್ರೆ 0 ಅಂತ ಹೇಳ್ತಾನೆ. ಯಾಕೆ 0 ಅಂತ ಹೇಳ್ತಾನಂದ್ರೆ ಅವನ ಮುಂದೆ ಇವನಿಗಿಂತ ಎತ್ತರವಾದ ಯಾವ ಮಗುನೂ ಇಲ್ಲ, ಯಾವ ಮಕ್ಕಳು ಇಲ್ಲ. ಸೊ ಇವೇನು ಹೇಳ್ತಾ ಇದ್ದಾನೆ, 0 ಹೇಳ್ತಾ ಇದ್ದಾನೆ. ನೋಡ್ರಿ, ಇವನ ಮುಂದೆ ಎಷ್ಟು ಜನ ಹುಡುಗರು ಅದಾರ, ಒಬ್ಬದಾನ. ಇವನಿಗಿಂತ ಏನದಾನ, ಎತ್ತರದಾನ. ಸೊ ಅದಕ್ಕೆ ಇವೇನು ಹೇಳಕತ್ತಾನ, 1 ಅಂತ ಹೇಳ್ತಾ ಇದ್ದಾನೆ. ಇವ್ ನೋಡ್ರಿ, ಇವ ಹುಡುಗ 3rd ಪ್ಲೇಸ್ ಒಳಗೆ ಏನು ನಿಂತಾನೆ. ಇವನು ಮುಂದೆ ಇಬ್ಬರು ಹುಡುಗರು ಅದಾರ. ಇಬ್ಬರು ಇವನಿಗಿಂತ ಏನದಾರ, ಸಣ್ಣವ್ರು ಅದಾರ. ಇಲ್ಲಿದ್ದಾನ. ಸೊ ಇವರಿಬ್ಬರು ಇವನಿಗಿಂತ ಏನದಾರ ಅಂತಂದ್ರೆ ಸಣ್ಣವ್ರು ಅದಾರ. ಸೊ ಅದಕ್ಕೆ ಇವೇನು ಹೇಳಕತ್ತಾನ, 0 ಅಂತ ಹೇಳ್ತಾನೆ. ಅಂದ್ರೆ ಮಗು ಯಾವ ನಂಬರ್ ಹೇಳ್ತದಪ್ಪ ಅಂತಂದ್ರೆ ಅವನ ಮುಂದೆ ಇರ್ತಕ್ಕಂತಹ ಮಕ್ಕಳಲ್ಲಿ ಅವನಿಗಿಂತ ಯಾರು ಹೈಟ್ ಇದ್ದಾರ, ಎಷ್ಟು ಜನ ಇದ್ದಾರೆ ಅವರ ಸಂಖ್ಯೆಯನ್ನು ಇದೆ ಹೇಳ್ತದೆ. ಸೊ ಇಲ್ಲಿ ನೋಡ್ರಿ, ಒಂದು ಹೈಟ್ ಇಲ್ಲಿದೆ. ಸೊ ಇಲ್ಲಿ ಇವನಿಗಿಂತ ಇಬ್ಬರು ಹೆಚ್ಚಿದಾರಲ್ಲ ಹೈಟ್. ಸೊ ಇಬ್ರು ಅಂತ ಹೇಳ್ತಾನೆ, 2 ಅಂತ ಹೇಳ್ತಾನೆ. ಇದು ನೋಡ್ರಿ ಇಲ್ಲಿಗೆ ಬರ್ತದೆ. ಸೊ ಇವನಿಗಿಂತಹ ಸಹ ಇಲ್ಲಿ ಇಬ್ಬರು ಏನಿದಾರ ಅಂತಂದ್ರೆ ಇವನಿಗಿಂತ ಹೈಟ್ ಇದ್ದಾರೆ. ಸೊ ಈ ಒಂದು ಮಗು 2 ಅಂತ ನಂಬರ್ ಹೇಳುತ್ತೆ. ಇದು ಅಷ್ಟೇ, ಈ ಒಂದು ಮಗುವಿಗಿಂತ ಇಬ್ಬರು ಹೈಟ್ ಇದ್ದಾರೆ. ಸೊ ಇದು ಹೇಳ್ತದೆ 2 ಅಂತ. ಇನ್ನು ಇಲ್ಲಿ ಬರ್ರಿ. ಸೊ ಇದು ನೋಡ್ರಿ, ಈ ಲೈನಿಗಿದೆ ಇದು ಹೈಟ್. ಇದಕ್ಕಿಂತ ಹೈಟ್ ಇರೋದ್ರೆ ಈ ಒಂದು ಮಗು ಮಾತ್ರ. ಸೊ ಅದಕ್ಕೆ ಇದು ಹೇಳುತ್ತೆ ನಂಬರ್ 1 ಅಂತ. ಸೊ ನೆಕ್ಸ್ಟ್ ನೋಡ್ರಿ. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ಅಂದರೆ ಮಗು ಅದ ಸಾಲಿನಲ್ಲಿ ಅವನಿಗಿಂತ ಹಿಂದೆ ಇರೋರು ಇಲ್ಲಿ ಬರಲ್ಲ. ಅವನಿಗಿಂತ ಮುಂದೆ ಇರುವ ಮಕ್ಕಳಲ್ಲಿ ಅವನಿಗಿಂತ ಹೈಟ್ ಯಾರಿದಾರ, ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಇಲ್ಲಿ ಹೇಳ್ತದೆ ನಂಬರನ್ನು. ಅದು ಈ ಸಂಖ್ಯೆಗಳ ಅರ್ಥ ಏನೆಂದು ಯೋಚಿಸುವಿರಿ. ಮಕ್ಕಳು ತಮ್ಮಲ್ಲಿಯೇ ಮರು ಜೋಡಣೆಗೊಂಡು ಪ್ರತಿಯೊಬ್ಬರು ಹೊಸ ಜೋಡಣೆಯ ಆಧಾರದಲ್ಲಿ ಒಂದು ಸಂಖ್ಯೆಯನ್ನು ಹೇಳುತ್ತಾರೆ. ಮಕ್ಕಳು ಮತ್ತು ಅವ್ರವ್ರ ಪ್ಲೇಸನ್ನು ಎಕ್ಸ್ಚೇಂಜ್ ಮಾಡ್ಕೋತಾರೆ. ಎಕ್ಸ್ಚೇಂಜ್ ಮಾಡ್ಕೊಂಡ ಬೇರೆ ಒಂದು ನಂಬರನ್ನು ಹೇಳ್ತಾರೆ. ಸೊ ಇಲ್ಲಿ ನೋಡ್ಬೋದು, ಇವನಿಗಿಂತ ಮುಂದೆ ಯಾರೂ ಇಲ್ಲ. ಸೊ ಇವ್ 0 ಅಂತಲೇ ಹೇಳ್ತಾನೆ. ಅಂದರೆ ಇವನ ಮುಂದೆ ಯಾರೂ ಹೈಟ್ ಇಲ್ಲ. ಸೊ ಇವ್ ಚಿಕ್ಕವನೇ ಆಗಿರಲಿ ಅಥವಾ ಗಿಡ್ಡೆ ಆಗಿರಲಿ, ಕುಳ್ಳನೇ ಆಗಿದ್ರು ಇವನ ಮುಂದೆ ಯಾರೂ ಇದ್ದಿಲ್ಲ ಅಂತಂದರೆ ಇವೇನು ಹೇಳ್ತಾನೆ, 0 ಅಂತಲೇ ಹೇಳ್ತಾನೆ. ಇನ್ನು ಇವನು ಹಿಂದೆ ಒಬ್ಬ ಹುಡುಗ ಇದ್ದಾನೆ. ಇವ ಹೈಟಲ್ಲಿ ಜಾಸ್ತಿ ಇದ್ದಾನೆ. ಇವನು ಮುಂದೆ ಸಣ್ಣವದಾನ. ಸೊ ಅವ 0 ಅಂತಲೇ ಹೇಳ್ತಾನೆ. ಯಾಕಂದ್ರೆ ಅವ ಮುಂದಿನ ಸಾಲಿನಲ್ಲಿ ಇರ್ತಕ್ಕಂತಹ ಮಗು ಅವನಿಗಿಂತ ಕುಳ್ಳಗಿರೋದ್ರಿಂದ ಇವ 0 ಅಂತ ಹೇಳ್ತಾನೆ. ಸಪೋಸ್ ಇವನಿಗಿಂತ ಹೈಟ್ ಇದ್ರೆ 1 ಅಂತ ಹೇಳಬೇಕಾಗ್ತಿತ್ತು ಅಲ್ವಾ. ಸೊ ಇಲ್ಲಿ ನೋಡ್ರಿ, ಈ ಒಂದು ಮಗುವಿನ ಮುಂದೆ ಇಬ್ಬರಿದಾರ. ಸೊ ಈ ಮಗು ಇವನಿಗಿಂತ ಏನದಾನ, ಗಿಡ್ಡಿದಾನ. ಸೊ ಇವ ಹೈಟ್ ಅದಾನ. ಇವನ ಮುಂದೆ ಎಷ್ಟು ಜನ ಹೈಟ್ ಅದಾರ, ಒಬ್ಬನ ಹೈಟ್ ಅದಾನ, 1 ಅಂತ ಹೇಳುತ್ತೆ. ಇನ್ನು ಇಲ್ಲಿ ನೋಡ್ರಿ, ಈ ಒಂದು ಮಗುವಿನ ಮುಂದೆ 3 ಜನ ಇದ್ದಾರೆ. ಸೊ ಈ 3 ಜನರಲ್ಲಿ ಇಬ್ಬರು ಇವನಿಗಿಂತ ಹೈಟ್ ಇದ್ದಾರೆ. ಸೊ 2 ಅಂತ ಹೇಳ್ತಾನೆ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಗೆರೆಯನ್ನು ಗಮನಿಸಬೇಕು. ಸೊ ಎಷ್ಟು ಜನ ಹೈಟ್ ಇದ್ದಾರೆ, ಈ ಮಗುವಿನಿಗಿಂತ ಇವರಿಬ್ಬರು ಹೈಟ್ ಇರೋದ್ರಿಂದ 2 ಅಂತ ಹೇಳ್ತಾನೆ. ಸೊ ಇನ್ನು ಇಲ್ಲಿ ಬರ್ರಿ, ಈ ಒಂದು ಮಗು 5 ಅಂತ ಹೇಳ್ತದೆ. ಯಾಕೆ, 1 2 3 4 5 ಇವರು 5 ಜನ ಇವನಿಗಿಂತ ಹೈಟ್ ಇದ್ದಾರೆ. ಸೊ ಈ ಲೈನ್ ಇಲ್ಲಿ ಎಂಡ್ ಆಗಿದೆ, ಇದೊಂದು ಸ್ವಲ್ಪ ಇನ್ಕ್ರೀಸ್ ಆಗೈತಿ. ಸೊ ಆದ್ದರಿಂದ ಈ ಮಗುವಿನಿಗಿಂತ 5 ಜನ ಇವನ ಮುಂದೆ ಹೈಟ್ ಇರೋರೇ ನಿಂತಿದ್ದಾರೆ. ಸೊ ಇವ ಹೇಳ್ತಾನೆ 5 ಅಂತ. ಸೊ ಇನ್ನು ಇಲ್ಲಿ ಬರ್ರಿ, ಇಲ್ಲಿ ನೋಡ್ರಿ, ಈ ಒಂದು ನಿಂತಿರ್ತಕ್ಕಂಥ ವ್ಯಕ್ತಿ ಮುಂದಿರ್ತಕ್ಕಂಥ ಎಲ್ಲರೂ ಏನಿದ್ದಾರೆ ಇವನಿಗಿಂತ ಹೈಟೇ ಇದ್ದಾರೆ. ನೋಡ್ಬೋದು, ಇವೊಂದು ಲೈನ್ ಇಲ್ಲಿದೆ. ಸೊ ಈ ಲೈನನ್ನು ನೀವು ಈ ರೀತಿ ಮಾಡಿದ್ರಿ ಅಂದರೆ ಇವನಿಗಿಂತ ಇವರೆಲ್ಲರೂ ಏನಾದ್ರಿ, ಹೈಟೇ ಆದರು. ಸೊ ಇವ ಹೇಳ್ತಾನೆ ಅವನ ಮುಂದೆ 6 ಜನ ಇದ್ದಾರೆ, 6 ಜನ ಹೈಟ್ ಇದ್ದಾರೆ. ಸೊ ಅವ 6 ಅಂತ ಹೇಳ್ತಾನೆ. ಈ ಸಂಖ್ಯೆಗಳು ಏನನ್ನು ತಿಳಿಸುತ್ತವೆ ಎಂಬುದನ್ನು ಕಂಡುಹಿಡಿಯಬಲ್ಲಿರಾ? ವೀಕ್ಷಿಸಿ ಮತ್ತು ಕಂಡುಹಿಡಿಯಲು ಪ್ರಯತ್ನಿಸಿ. ಸೊ ನಾವಿದನ್ನು ವೀಕ್ಷಿಸಿದ್ದೀವಿ ಹಾಗೂ ಆನ್ಸರನ್ನು ಸಹಿತ ಕಂಡುಹಿಡಿದಿದ್ದೀವಿ. ಹೇಗೆ ಅಂತಂದರೆ, ಯಾವ ಮಗು ಅವನ ಮುಂದಿನ ಸಾಲಿನಲ್ಲಿ ಅವನ ಮುಂದೆ ನಿಂತಿರ್ತಕ್ಕಂಥ ಮಕ್ಕಳಲ್ಲಿ ಎಷ್ಟು ಜನ ಹೈಟ್ ಇದ್ದಾರೆ ಅವನಿಗಿಂತ ಅನ್ನೋದನ್ನು ಆ ಮಗು ನಂಬರನ್ನು ಹೇಳುತ್ತೆ.
ನಿಯಮ ಅವ್ರು ಹೇಳ್ತಾ ಇದ್ದಾರೆ ನೋಡ್ರಿ. ಪ್ರತಿ ಮಗು ತನ್ನ ಮುಂದೆ ತನಗಿಂತ ಎತ್ತರವಿರುವ ಮಕ್ಕಳ ಸಂಖ್ಯೆಯನ್ನು ಹೇಳುತ್ತದೆ. ಪ್ರತಿ ಮಗು ಹೇಳುವ ಈ ಸಂಖ್ಯೆ ಎರಡೂ ಜೋಡಣೆಗಳಲ್ಲಿನ ನಿಯಮಗಳಿಗೆ ಸರಿ ಹೊಂದುತ್ತದೆ. ಪರಿಶೀಲಿಸಿ. ಹೌದು, ನಾವು ಅದನ್ನು ಪರಿಶೀಲಿಸಿ ನೋಡಿದಾಗ ಅದೇನು ನಿಯಮ ಎರಡೂ ಒಂದು ಚಿತ್ರಗಳಿಗೆ ಸಹ ಸರಿ ಹೊಂದದ ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರಿಬೇಕಾಗ್ತದೆ. ಎರಡೂ ಜೋಡಣೆಗಳಲ್ಲಿನ ನಿಯಮಗಳಿಗೆ ಸರಿ ಹೊಂದುತ್ತದೆ. ಎರಡೂ ಜೋಡಣೆಗಳಲ್ಲಿನ ನಿಯಮಗಳಿಗೆ ಸರಿ ಹೊಂದುತ್ತದೆ. ಹೌದಲ್ವಾ? ಸೊ ನೆಕ್ಸ್ಟ್ ಮುಂದೆ ನೋಡ್ರಿ. ಮುಂದೆ ನೀಡಿರುವ ಜೋಡಣೆಗೆ ಈ ನಿಯಮವನ್ನು ಅನುಸರಿಸಿ ಪ್ರತಿ ಮಗು ಹೇಳಬೇಕಾದ ಸಂಖ್ಯೆಯನ್ನು ಬರೆಯಿರಿ. ಇಲ್ಲಿ ನೋಡಿ, ಈ ಮಗು ಮೊದಲನೇ ನಿಂತಿರ್ತಕ್ಕಂತಹ ಮಗು 0 ಅಂತಾನೆ ಹೇಳ್ತದೆ, ಯಾಕಂದ್ರೆ ಅವನ ಮುಂದೆ ಯಾರೂ ಇರೋದಿಲ್ಲ. ಇನ್ನು ಇಲ್ಲಿ ಬರ್ರಿ, ಈ ಮಗುವಿನ ಮುಂದೆ ಯಾರೂ ಹೈಟ್ ಇಲ್ಲ, ಇವನು ಸಹ ಹೇಳ್ತಾನೆ 0 ಅಂತಾನೆ. ಈ ಮಗುವಿನ ಮುಂದೆ ಒಂದು ಮಗು ಹೈಟ್ ಇದೆ, ಇವ ಹೇಳ್ತಾನೆ 1 ಅಂತ. ಸೊ ಇವ ಕುಳ್ಳಿದಾನೆ, ಇವ ಹೈಟ್ ಇದ್ದಾನೆ. ಸೊ ಇವನಿಗಿಂತ ಒಬ್ಬ ಹೈಟ್ ಇದ್ದಾನೆ, 1 ಅಂತ ಹೇಳ್ತಾನೆ. ಇನ್ನು ಈ ಮಗು ನೋಡ್ರಿ, ಈ ಮಗುವಿನ ಮುಂದೆ ಯಾವ ಮಗುನೂ ಹೈಟ್ ಇಲ್ಲ, ಇವನು ಸಹ ಹೇಳ್ತಾನೆ 0 ಅಂತ. ಇನ್ನು ಈ ಮಗು ನೋಡ್ರಿ, ಈ ಮಗುವಿನ ಮುಂದೆ ಎಷ್ಟು ಜನ ಹೈಟ್ ಇದ್ದಾರೆ, ಈ ಒಂದು ಗೆರೆಯನ್ನು ಗಮನಿಸಿದಾಗ 1 2 3 3 ಜನ ಈ ಮಗುವಿನಿಗಿಂತ ಹೈಟ್ ಇದ್ದಾರೆ. ಸೊ ಇವ್ ಹೇಳ್ತಾನೆ 3 ಅಂತ. ಇನ್ನು ಈ ಮಗುವನ್ನು ಗಮನಿಸಿದಾಗ ಇಷ್ಟು ಹೈಟ್ ಅಂತೂ ಇವ್ರು ಯಾರೂ ಇಲ್ಲ, ಅದಕ್ಕೆ ಇವ್ ಹೇಳ್ತಾನೆ 0 ಅಂತ. ಇನ್ನು ಈ ಮಗುವನ್ನು ಗಮನಿಸಿ, ಇವನಿಗಿಂತ ಹೈಟ್ ಇದಾನೆ 1, ಇವೆಲ್ಲ ಗಿಡ್ಡದನ, ಇವ್ ಹೈಟ್ ಇದಾನೆ 2. ಇಲ್ಲಿ ನೋಡ್ರಿ ಎಷ್ಟು ಜನ ಬರ್ತಾರೆ ಅಂತ, 3 1 2 3 3 ಜನ ಇವನಿಗಿಂತ ಹೈಟ್ ಇದ್ದಾರೆ, ಈ ಮಗು ಹೇಳ್ತಾನೆ 3 ಅಂತ. ಸೊ ಅರ್ಥ ಆಗಿದೆ ಅನ್ಕೋತೀನಿ ಈ ಕಾನ್ಸೆಪ್ಟ್. ಕಂಡು ಹಿಡಿಯಿರಿ. 1ನೇದರಲ್ಲಿ ಪುಸ್ತಕದ ಕೊನೆಯಲ್ಲಿ ನೀಡಿರುವ ಕಡ್ಡಿ ಚಿತ್ರಗಳ ಕಟೌಟ್ಗಳನ್ನು ಜೋಡಿಸಿ ಅಥವಾ ಎತ್ತರದ ಜೋಡಣೆಯನ್ನು ಮುಂದೆ ನೀಡಿರುವ ಅನುಕ್ರಮದಂತೆ ಚಿತ್ರಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಪಠ್ಯಪುಸ್ತಕದ ಕೊನೆಯಲ್ಲಿ ಏನಪ್ಪ ಅಂತಂದರೆ ಒಂದು ಕಡ್ಡಿಗಳಿಂದ ಒಂದು ಕಟೌಟ್ಗಳನ್ನು ಈ ರೀತಿ ಚಿತ್ರಗಳನ್ನು ಏನು ಮಾಡ್ಯಾರಪ್ಪ ಅಂದ್ರೆ ಕಟ್ ಮಾಡಿ ನಮಗೆ ತಗೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಅವುಗಳನ್ನು ತೆಗೆದುಕೊಂಡು ನೀವೇನು ಮಾಡಿರಿ ಅಂತಂದರೆ ಇವುಗಳನ್ನು ಈ ಆರ್ಡ್ರಲ್ಲಿ ಜೋಡಿಸ್ರಿ ಅವರ ಹೈಟ್ಗಳನ್ನು ಅಂತ ಹೇಳಿದ್ದಾರೆ. ಸೊ ನಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಆ ಒಂದು ಚಿತ್ರವನ್ನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅವ್ರು ಏನು ಕ್ವಶನ್ ಕೇಳಿದಾರೆ ಅದ್ರ ತಕ್ಕಂಗೆ ನಾವೇನು ಮಾಡ್ತೀನಪ್ಪ ಅಂತಂದ್ರೆ ಜೋಡಿಸ್ತಾ ಹೋಗ್ತೀನಿ. ಮೊದಲನೇದು ಅವ್ರು ಕೇಳಿದ್ದು ನೋಡ್ರಿ 1 1 1 2 4 1 5 ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಮೊದಲನೇ ನಿಂತಿರ್ತಕ್ಕಂತಹ ವ್ಯಕ್ತಿ 0 ಅಂತ ಹೇಳಬೇಕ್ರಿ, ಯಾಕಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಅವ್ನ ಮುಂದೆ ಯಾವ ಒಂದು ಮಕ್ಕಳು ಇರೋದಿಲ್ಲ ಅಂತಂದಾಗ ಅವ್ನು 0ನೇ ಹೇಳಬೇಕು. ಸೊ ಇದು ಕ್ವಶನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ ಅದನ್ನು ಸ್ವಲ್ಪ ತಿದ್ಕೊಂಡು 0 ಅಂತ ಮಾಡ್ಕೊಳ್ರಿ. ಯಾಕಂತಂದ್ರೆ ಮೊದಲ ನಿಂತಿರ್ತಕ್ಕಂತಹ ವ್ಯಕ್ತಿ ಅಥವಾ ಮಗುವಿನ ಮುಂದೆ ಯಾರೂ ಇರಂಗಿಲ್ಲ ಅಂತಂದಾಗ ಅವನ ಮುಂದೆ ಅವನಿಗಿಂತ ಹೈಟ್ ಇರೋ ವ್ಯಕ್ತಿಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಅದು 0ನೇ ಆಗಬೇಕಾ. ಸೊ ಇದೇನು ಮಾಡಿರಿ ಅಂತಂದ್ರೆ 0 ಅಂತ ಮಾಡ್ಕೊಳ್ರಿ. ಸೊ ಯಾವ ಒಂದು ಆರ್ಡ್ರಲ್ಲಿ ನಾವು ಅದನ್ನು ನಿಲ್ಲಿಸ್ತೀವಿ ಅಂತಂದರೆ ಇಲ್ಲಿ ನೋಡ್ರಿ ಮಕ್ಕಳೇ, ಅದನ್ನು ಆರ್ಡ್ರಲ್ಲಿ ನಿಲ್ಲಿಸಿದ್ದೀನಿ. ಕರೆಕ್ಟ್ ಇದೋ ಇಲ್ವ ಅಂತ ಟ್ಯಾಲಿ ಮಾಡ್ತಾ ಹೋಗ್ರಿ. ಸೊ ಫಸ್ಟ್ ಇರ್ತಕ್ಕಂತಹ ಮಗು 0 ಅಂತ ಹೇಳಬೇಕು. ಸೊ ಈ ಮಗುವಿನ ಮುಂದೆ ಯಾವ ಮಕ್ಕಳು ಇಲ್ಲ, ಸೊ ಇದು 0 ಅಂತಲೇ ಹೇಳುತ್ತೆ. ನೆಕ್ಸ್ಟ್ 1. ಸೊ ಈ ಮಗು ಮುಂದೆ ಒಂದು ಮಗು ಇದ್ದಾನೆ. ಸೊ ಇವನಿಗಿಂತ ಏನಿದ್ದಾನೆ ಹೈಟ್ ಇದ್ದಾನೆ, ನೋಡ್ಬೋದು ನೀವು ಚಿತ್ರದಲ್ಲಿ ಇವನಿಗಿಂತ ಇವ ಹೈಟ್ ಇದ್ದಾನೆ. ಸೊ ಇವ 1 ಅಂತ ಹೇಳ್ತಾನೆ. ಇನ್ನು 3ನೇದವ ಏನು ಹೇಳ್ತಾನೆ 1 ಅಂತ ಹೇಳ್ತಾನೆ. ಇವನಿಗಿಂತ ಚಿಕ್ಕದಾಗಿರಬೇಕು. ಸೊ ನಾವು ಎಲ್ಲದ್ರದ್ದು ಆರ್ಡರ್ ನೋಡ್ಕೊಂಡು ಮತ್ತೆ ರಿಅರೇಂಜ್ಮೆಂಟ್ ಮಾಡಬೇಕಾಗ್ತದೆ. ಸೊ ಸಮಯದ ಹೆಚ್ಚಾಗ್ತದೆ ಅಂತ ನಾನು ಡೈರೆಕ್ಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಆನ್ಸರನ್ನು. ಸೊ 3ನೇ ಮಗು ಏನಂತ ಹೇಳಬೇಕು 1 ಅಂತ ಹೇಳಬೇಕಂದ್ರೆ ಇವನಿಗಿಂತ ಒಬ್ಬ ಮಾತ್ರ ಮುಂದಿರಬೇಕು, ಒಬ್ಬ ಮಾತ್ರ ಮುಂದೆ ಇದ್ದಾನೆ. 4ನೇ ಮಗು ಏನು ಹೇಳ್ತಾನೆ 2. ಸೊ ಇವನ್ನ ಗಮನಿಸ್ಬೋದು, ಈ ಮಾರ್ಕ್ ಇಲ್ಲಿದೆ, ಇವನಿಗಿಂತ ಇವೊಬ್ಬ ಹೈಟ್ ಇದ್ದಾನೆ. ಈ ಮಗು ಹೇಳ್ತಾನೆ ಎಷ್ಟಂತ 2 ಅಂತ. ನೆಕ್ಸ್ಟ್ ಇವ ಹೇಳ್ತಾನೆ 4. ಇಲ್ಲಿ ನೋಡ್ರಿ 4 1 2 3 4 ಇಲ್ಲಿ ಗಮನಿಸ್ಬೋದು. ಇವ ಏನು ಹೇಳ್ತಾನಂತಂದ್ರೆ 1 2 3 4 5ನೇ ಹುಡುಗ, 1 2 3 4 5ನೇ ಮಗು 1 2 3 4 5 5ನೇ ಮಗು ಅವನಿಗಿಂತ 4 ಜನ ಮುಂದೆ ಇದ್ದಾರೆ ಅಂತ ಹೇಳ್ತಾನೆ 1 2 3. ಸೊ ಹಾಗಾದರೆ ನಾನು ಇವನಿಗಿಂತ ಚಿಕ್ಕದಾಗಿರೋನನ್ನು ಆಯ್ಕೆ ಮಾಡಿಟ್ಟಿದ್ದೀನಿ. ಸೊ ಇದನ್ನು ನಾನು ತೆಗಿತೀನಿ, ಇಲ್ಲಿ ಇದನ್ನು ಹಾಕ್ತಾಯಿದ್ದೀನಿ. ಯಾಕಂದ್ರೆ ಅವನು 4 ಅಂತ ಹೇಳಿದ್ದು ನನಗೆ ಸರಿ ಹೊಂದಬೇಕಲ್ಲ. ಸೊ ಅದನ್ನು ನಾವೇನು ಮಾಡಬೇಕು, ಕರೆಕ್ಟ್ ರಿಅರೇಂಜ್ಮೆಂಟನ್ನು ಮಾಡಬೇಕಾಗ್ತದೆ. ಈಗ ನೋಡಿರಿ, ಈಗಿಂತ ಈ ಸಿ ಹೆಚ್ಚಾಗಿದೆ. ಬೇಕಂದ್ರೆ ಇಲ್ಲೊಂದು ಗೆರೆಯನ್ನು ಎಳಿತಾ ಹೋಗ್ರಿ ನೀವು. ಈ ರೀತಿ ಏನಾಗ್ತದೆ,
ಈ ಹುಡುಗ ಅಂದರೆ ಈ ಮಗುನಿಗಿಂತ ಹೈಟ್ ಇದ್ದಾನ. ಸೊ ಇವ ಹೇಳ್ತಾನೆ ಎಷ್ಟಂತ ಗಮನಿಸ್ಬೋದು ನೀವು. ಈ ಮಗು 1 2 3 4 ಅವನಿಗಿಂತ 4 ಜನ ಮುಂದೆ ಇದ್ದಾರೆ ಅಂತ ಹೇಳ್ತಾನೆ. ಆಮೇಲೆ ನೆಕ್ಸ್ಟ್ ಮಗು ಇವ 1 ಅಂತ ಹೇಳ್ತಾನೆ. 1 ಅಂತ ಹೇಳಿದ್ದು ಸರಿ ಇದೆ, ನೋಡ್ಬೋದು ನೀವು. ಇವನಿಗಿಂತ ಇವ ಹೈಟ್ ಇದ್ದಾನೆ, ಹೌದಲ್ಲ. ಸೊ ಎಲ್ರಿಗಿಂತ ಇವನೇ ಹೈಟ್ ಇದ್ದಾನೆ ಈ ಒಂದು ಚಿತ್ರದಲ್ಲಿ ಗಮನಿಸಿದಾಗ ನೀವು. ಸೊ ಈ ಹುಡುಗ ಹೇಳ್ತಾನೆ 1 ಅಂತ. ಹಾಗಾದರೆ ಇವನ ಮುಂದೆ ಒಬ್ಬನ ಇದ್ದಾನೆ ಹೈಟ್ ಇರವ ಅಂತ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಇವ ನೋಡ್ರಿ 5 ಅಂತ ಹೇಳ್ತಾನೆ. ಇವ ಲಾಸ್ಟ್ ಇವೆಲ್ಲರಿಗಿಂತ ಕೊಳ್ಳಿದ್ದಾನೆ 5 ಅಂತ ಹೇಳ್ತಾನೆ. 1 2 3 4 5. ಸೊ ಇದು ರಾಂಗ್ ಬರ್ತಾ ಇದೆ, ನೀವು ಇಲ್ಲಿ ಗಮನಿಸಬಹುದು. 5 ಅಂತ ಹೇಳ್ತಾ ಇದ್ದಾನೆ, ಬಟ್ ಮುಂದೆ ಇರೋರು ಎಲ್ಲರೂ ಹೈಟೇ ಇದ್ದಾರೆ. 1 2 3 4 5 6 ಅಂತ ನಮ್ಗೆ ಆನ್ಸರ್ ಬರ್ತಾ ಇದೆ. ಸೊ ಇದು ನಮಗೆ ರಾಂಗ್ ಬರ್ತಾ ಇದೆ. ಈಗ ಇದ್ರ ಪ್ಲೇಸನ್ನು ಚೇಂಜ್ ಮಾಡ್ತೀನಿ, ಇದನ್ನು ಈ ಕಡೆ ಹಾಕ್ತೀನಿ, ಇದನ್ನು ಈ ಕಡೆ ಹಾಕ್ತೀನಿ. ಸೊ ನೀವು ಟ್ಯಾಲಿ ಮಾಡಿ ನೋಡಿದಾಗಲೇ ನಿಮಗೆ ಗೊತ್ತಾಗೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಸೊ ಈಗ ಗಮನಿಸ್ರಿ, ಎಲ್ಲನೂ ಪರ್ಫೆಕ್ಟ್ ಆಗಿದೆ, ನೋಡ್ಬೋದು ನೀವು. ಇವ ಲಾಸ್ಟ್ದಾಗ ಹೇಳ್ತಾನೆ 5 ಅಂತ, ಯಾಕಂದ್ರೆ ಇದಕ್ಕಿಂತ ಇವ ಗಿಡ್ಡ ಇದ್ದಾನೆ. 1 2 3 4 5 ಇದು ಕರೆಕ್ಟ್ ಇದೆ. ಹಾಗಾದ್ರೆ ಇನ್ನು ಇಲ್ಲಿ ಬರ್ರಿ 1 ಅಂತ ಹೇಳ್ತಾನೆ, ಇವನಿಗಿಂತ ಇವ ಹೈಟ್ ಇದ್ದಾನೆ. ಸೊ ಇದು ಕರೆಕ್ಟ್. ಇವ 4 ಅಂತ ಹೇಳ್ತಾ ಇದ್ದಾನೆ. ಸೊ 1 2 3 4 ಅವರೆಲ್ಲರೂ ಸಹ ಹೈಟೇ ಇದ್ದಾರೆ. ಇವ ಹೇಳ್ತಾನೆ 2 ಅಂತ, ಯಾಕಂದ್ರೆ ಇವ ಇಬ್ಬರು ಹೈಟ್ ಇದ್ದಾರೆ, ಇವ ಗಿಡ್ಡ ಇದ್ದಾನೆ. ಸೊ ಇದು ಕರೆಕ್ಟ್ ಐತಿ. ನೆಕ್ಸ್ಟ್ ಇನ್ನು ಇವ ನೋಡ್ರಿ, ಇವ ಏನು ಹೇಳ್ತಾನೆ 1 ಹೇಳ್ತಾನೆ, ಯಾಕಂದ್ರೆ ಇವನಿಗಿಂತ ಇವ ಹೈಟ್ ಇದ್ದಾನೆ. ಇವ ಹೇಳ್ತಾನೆ 1 ಅಂತ, ಇವ ಹೈಟ್ ಇದ್ದಾನೆ. ಇವ ಹೇಳ್ತಾನೆ 0 ಅಂತ, ಯಾಕಂದರೆ ಇವನ ಮುಂದೆ ಯಾರು ಹೈಟ್ ಇಲ್ಲ. ಸೊ ಇದು ಮೊದಲನೇ ಪ್ರಶ್ನೆ ಆಗಿದೆ. ಎರಡನೇ ಪ್ರಶ್ನೆ ಬಿಯನ್ನು ಗಮನಿಸ್ರಿ. ಎಲ್ಲ ಏನಿದೆ 0 0 0 0 0 0 ಎಷ್ಟಿದಾವೆ ನೋಡ್ರಿ. 1 2 3 4 5 6 7 1 2 3 4 5 6 7. ಸೊ ಇವುಗಳನ್ನು ತೊಗೊಂಡು ನಾನು 0 0 0 ಆರ್ಡ್ರಲ್ಲಿ ಏನು ಮಾಡಬೇಕಾಗ್ತದೆ, ನಿಲ್ಲಿಸ್ಬೇಕಾಗ್ತದೆ. ಅಂತಂದ್ರೆ ಮೊದಲ ಅತ್ಯಂತ ಚಿಕ್ಕ ಹುಡುಗನನ್ನು ನಿಲ್ಲಿಸ್ತೀನಿ. ಇವ ಚಿಕ್ಕವನಿದ್ದಾನೆ ನೋಡ್ರಿ, 0 ಅಂತ ಬಂತು. ಇವನ ಮುಂದೆ ಯಾರೂ ಹೈಟ್ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ಇವನ್ನ ತೊಗೊತೀನಿ. ಸೊ ಇವನನ್ನು ನೋಡ್ರಿ, ಇವನ ಮುಂದೆ ಇಲ್ಲ, ಇವ ಏನಿದ್ದಾನೆ ಗಿಡ್ಡದಾನೆ. ಇವನು ತೊಗೊತೀನಿ ನಮ್ಮ ಮುಂದೆ, ನೋಡ್ಬೋದು ಇಲ್ಲಿ ಹೈಟ್ ವೈಸ್ ನಿಲ್ಲಿಸ್ಕೊತ ಹೋಗ್ತೀನಿ. ಗಿಡ್ಡ ಇವ್ ಹೇಳ್ತಾನೆ 0, ಇವ್ ಹೇಳ್ತಾನೆ 0, ಯಾಕಂದರೆ ಇವ್ನ ಮುಂದೆ ಯಾರೂ ಹೈಟ್ ಇಲ್ಲ. ಸೊ 0 ಅಂತಲೇ ಹೇಳ್ತಾನೆ. ಆಮೇಲೆ ಇವನಕ್ಕಿಂತ ಚೂರು ಹೈಟ್ ಅಂತಂದರೆ ಇದನ್ನು ತೊಗೊತೀನಿ, ಸಿ. ನೋಡ್ಬೋದು ಇಲ್ಲಿ ಹೈಟ್ ವೈಸ್ ಇದೆ ಅವ್ರದ್ದು. ಇವ್ ಹೇಳ್ತಾನೆ 0 ಅಂತ, ಯಾಕೆ ಇವ್ ಹೇಳ್ತಾನೆ 0, ಇವ್ನ ಮುಂದೆ ಯಾರೂ ಹೈಟ್ ಇಲ್ಲ ಅಂತ. ಆನಂತರ ಯಾವ್ದು ಬರ್ತದೆ ನೋಡ್ರಿ, ಜಿ. ಎಸ್ ಜಿ, ಹೌದಾ. ನಂತರ ಬಿ, ನಂತರ ಬಿ. ಹಾಂ ಎಸ್ ಬಿ ಇದೆ ನೋಡ್ರಿ. ಎಲ್ಲರೂ ಹೈಟ್ ವೈಸ್ ನಿಂತಿದ್ದಾರೆ ನೋಡ್ರಿ, ನೀವು ಗಮನಿಸಬಹುದು ಇಲ್ಲಿ, ಸರಿನಾ. ಹೌದಲ್ಲ. ಸೊ ಇವ್ ಹೇಳ್ತಾನೆ 0 ಅಂತ, ಯಾಕಂದರೆ ಇವನ ಮುಂದೆ ಯಾರೂ ಹೈಟ್ ಇಲ್ಲ. ಇವ ಹೇಳ್ತಾನೆ 0 ಅಂತ, ಯಾಕಂದರೆ ಇವನ ಮುಂದೆ ಯಾರೂ ಹೈಟ್ ಇಲ್ಲ. ಇವ ಹೇಳ್ತಾನೆ 0 ಅಂತ, ಯಾಕಂದರೆ ಇವನ ಮುಂದೆ ಯಾರೂ ಹೈಟ್ ಇಲ್ಲ. ನೆಕ್ಸ್ಟ್ ಇವ್ ಹೇಳ್ತಾನೆ ಜಿ ಅಂತ, ಯಾಕಂದರೆ ಅವನ ಮುಂದೆ ಯಾರೂ ಹೈಟ್ ಇಲ್ಲ. ಸೊ ಈ ರೀತಿ ನಾವು ಏನು ಮಾಡಬೇಕಾಗ್ತದೆ ಅಂತಂದ್ರೆ ಅದನ್ನು ಅರೇಂಜ್ಮೆಂಟ್ ಮಾಡಬೇಕಾಗ್ತದೆ ನೋಡ್ರಿ. ಸಿ ಏನಿದೆ ನೋಡ್ರಿ, 0 1 2 3 4 5 6 ಅಂದರೆ ನೆಕ್ಸ್ಟ್ ಅದನ್ನು ಉಲ್ಟಾ ಮಾಡ್ಬೇಕ್ರಿ. ಯಾವ ರೀತಿ, ಫಸ್ಟ್ ಏನು ಮಾಡ್ಬೇಕಂತಂದ್ರೆ ಹೈಟ್ ಇರೋರನ್ನ ನಿಲ್ಲಿಸ್ಬೇಕು. ತುಂಬ ಹೈಟ್ ಇರೋರನ್ನ ನಿಲ್ಲಿಸ್ಬೇಕು ನೋಡ್ರಿ. ಕರೆಕ್ಟ್ ಇದೆಯಲ್ಲ ಅಂತ ನೋಡ್ತಾ ಹೋಗ್ರಿ. ಆಮೇಲೆ ಕರೆಕ್ಟಾಗಿ ಅರೇಂಜ್ಮೆಂಟ್ ಮಾಡೋಣ. ಒಂದ್ಸಲ ಅರೇಂಜ್ ಮಾಡಿ ನೋಡ್ರಿ. ಹೈಟ್ ವೈಸ್ ನಮಗಿಲ್ಲಿ ಬರಬೇಕಾಗ್ತದೆ. ಇವ್ ಹೇಳ್ತಾನೆ 0 ಅಂತ, ಇವ್ ಹೇಳ್ತಾನೆ 1 ಅಂತ, ಇವ್ ಹೇಳ್ತಾನೆ 2 ಅಂತ, ಇವ್ ಹೇಳ್ತಾನೆ 3 ಅಂತ. ಮುಂದೆ ನೋಡ್ರಿ ಹೈಟ್ ವೈಸ್ ಇದೆಲ್ಲ. ಎಸ್ ನೋಡ್ಬೋದು ಇಲ್ಲಿ. ಸೊ ನಾನು ಹೆಂಗಂತಂದ್ರೆ ಇವ್ ಹೈಟ್ ಇದ್ದಾನೆ, ಇವನಕ್ಕಿಂತ ಕುಳ್ಳಗಿಳೋರೆಲ್ಲ ಕೆಳಗೆ ಅರೇಂಜ್ಮೆಂಟ್ ಮಾಡ್ತಾ ಬರ್ತಾಯಿದ್ದೀನಿ. ಇವ್ ಹೇಳ್ತಾನೆ ಎಷ್ಟು, 1 2 3 4 5 6 ಅಂತ. ಯಾಕೆ 6 ಅಂತ ಹೇಳ್ತಾನೆ, ಅವ್ನ ಮುಂದೆ 6 ಜನ ಏನಿದಾರಪ್ಪ ಅಂತಂದ್ರೆ ಇವನಕ್ಕಿಂತ ಹೈಟ್ ಇರೋರು 6 ಜನ ಇದ್ದಾರೆ ಅಂತ ನೋಡ್ಬೋದು ನೀವು. 2 4 6. ಇನ್ನು ಇವ ಹೇಳ್ತಾನೆ 5 ಅಂತ, ಯಾಕಂದರೆ ಇವನ ಮುಂದೆ 5 ಜನ ಹೈಟ್ ಇದ್ದಾರೆ. 1 2 3 4 5.
ಹೌದಾ. ಇವ ಹೇಳ್ತಾನೆ 4 ಅಂತ, ಯಾಕಂದರೆ ಇವನ ಮುಂದೆ 1 2 3 4 ಜನ ಹೈಟ್ ಇದ್ದಾರೆ. ಇವ ಹೇಳ್ತಾನೆ 3 ಅಂತ, ಯಾಕಂದರೆ ಇವನ ಮುಂದೆ 1 2 3 ಜನ ಹೈಟ್ ಇದ್ದಾರೆ. ಇವ ಹೇಳ್ತಾನೆ 2 ಅಂತ, ಯಾಕಂದರೆ 2 ಮೆಂಬರ್ಸ್. ಇವ ಹೇಳ್ತಾನೆ 1 ಅಂತ, ಯಾಕಂದರೆ ಇವನ ಮುಂದೆ ಒಬ್ಬ ಹೈಟ್ ಇದ್ದಾನೆ. ಇವ ಹೇಳ್ತಾನೆ 0 ಅಂತ, ಯಾಕಂದರೆ ಇವನ ಮುಂದೆ ಯಾರೂ ಹೈಟ್ ಇಲ್ಲ. ಇದು ಸಿ ಆಯ್ತು ರೀ. ಇನ್ನು ಡಿ ಕ್ವೆಶನ್ ನೋಡ್ರಿ. ಡಿ 0 1 0 1 0 1 0 1 0 1 0 1 0 ಅಂತ ಹೇಳ್ತಾರೆ. ಇಲ್ಲಿ ಗಮನಿಸ್ರಿ ಮಕ್ಕಳೇ, ಯಾವ ರೀತಿ ಅರೇಂಜ್ಮೆಂಟ್ ಮಾಡಿದ್ದೀನಿ ಕಾಣಿಸ್ತಾ ಇದೆ ನಿಮಗೆ. ಇವನ ಮುಂದೆ ಯಾರೂ ಮಕ್ಕಳೆಲ್ಲ ಇವನು 0 ಅಂತಲೇ ಹೇಳ್ತಾನೆ. ಸೊ 0 ಈಸ್ ಫಸ್ಟ್ ಒನ್. ಸೆಕೆಂಡ್ ಒನ್ 1 ಅಂತ. ಇವನ ಮುಂದೆ ಇವ ಹೈಟ್ ಇದ್ದಾನೆ, ಒಬ್ಬ ಹೈಟ್ ಇದ್ದಾನೆ. ಇವ ಹೇಳ್ತಾನೆ 1 ಅಂತ. ನೆಕ್ಸ್ಟ್ ಇವು 0 ಅಂತ ಹೇಳಬೇಕಂದ್ರೆ ಇವನ ಮುಂದೆ ಯಾರೂ ಹೈಟ್ ಇರದೇ ಇರೋ ಥರ ನಾವು ಇದನ್ನು ಅರೇಂಜ್ಮೆಂಟ್ ಮಾಡಬೇಕು. ಇವ ಹೇಳ್ತಾನೆ 0 ಅಂತ. ನೆಕ್ಸ್ಟ್ ಇವ ಹೇಳಬೇಕು 1 ಅಂತ. ಇವನ ಮುಂದೆ ಒಬ್ಬ ಹೈಟ್ ಇದ್ದಾನೆಲ್ಲ ಕಾಣಿಸ್ತಿದೆ ನಿಮಗೆ. ಸೊ ಇವ ಹೇಳ್ತಾನೆ 1 ಅಂತ. ಆಮೇಲೆ ನೆಕ್ಸ್ಟ್ ಇದನ್ನು ಅರೇಂಜ್ಮೆಂಟ್ ಮಾಡಿದ್ದೀನಿ. ಯಾಕೆ ಅರೇಂಜ್ಮೆಂಟ್ ಮಾಡ್ತಿದ್ದೀನಿ? ಇವು 0 ಬರಬೇಕಂದ್ರೆ ಇವನ ಮುಂದೆ ಯಾರೂ ಹೈಟ್ ಇರೋರು ಬರಬಾರ್ದು. ನೆಕ್ಸ್ಟ್ ಇದು 1 ಅಂತ ಹೇಳ್ತದೆ. 1 ಅಂತ ಹೇಳಿದ್ರೆ ಒಬ್ಬ ಇವನ ಮುಂದೆ ಹೈಟ್ ಇದ್ದಾನಂತ. ಇದು 1 ಹೈಟ್ ಇದೆ. ಸೊ ಇವ ಹೇಳ್ತಾನೆ 1 ಅಂತ. ನೆಕ್ಸ್ಟ್ ಇದು 0 ಅಂತ ಹೇಳುತ್ತೆ. ಇದ್ರ ಮುಂದೆ ಯಾರೂ ಹೈಟ್ ಇಲ್ಲ, ಇವನ ಮುಂದೆ ಯಾರೂ ಹೈಟ್ ಇಲ್ಲ ಅಂತ ಹೇಳ್ತದೆ. ಸೊ ಇದೇನು ಹೇಳ್ತದೆ? ಇದು 0 ಅಂತ ಹೇಳ್ತದೆ. ಇದು ಡಿ. ನೆಕ್ಸ್ಟ್ ನೋಡ್ರಿ ಈ 0 1 1 1 1 1 ಅಂತ ಐತಿ. ಸೊ ಮೊದಲೇ ನಾವು ಹೈಟ್ ಇರೋ ಹುಡುಗನ ನಿಲ್ಲಿಸ್ಬಿಟ್ವಿ ಅಂತಂದರೆ, ಸೊ ಇವ ಹೇಳ್ತಾನೆ ಇವನ ಮುಂದೆ ಯಾರೂ ಇಲ್ಲ 0 ಅಂತ. ನೆಕ್ಸ್ಟ್ ಇವ ಹೇಳ್ತಾನೆ ಈ ಹುಡುಗ ಇವನ ಮುಂದೆ 1 ಹೈಟ್, ಹೌದಾ. ಆಮೇಲೆ ಇವ ಹೇಳ್ತಾನೆ ಇವ ಒಬ್ಬನೇ ಹೈಟ್ ಇದ್ದಾನೆ 1. ಆಮೇಲೆ ಇವು ಹೇಳ್ತಾನೆ ಇವು ಎಲ್ಲರಿಗಿಂತ ಹೈಟ್ ಇವು ಒಬ್ಬನೇ ಅಂತ 1 ಹೇಳ್ತಾನೆ ನಂಬರ್. ಇವು ಹೇಳ್ತಾನೆ 1 ಅಂತ, ಯಾಕಂದರೆ ಇವನ ಮುಂದೆ ಒಬ್ಬನೇ ಹೈಟ್ ಇದ್ದಾನೆ. ಇದು ಹುಡುಗ ಹೇಳ್ತದೆ ಏನಂತ 1 ಅಂತ, ಯಾಕಂದರೆ ಇವನ ಮುಂದೆ ಸಹ ಒಂದು ಮಗು ಮಾತ್ರ ಹೈಟ್ ಇದೆ. ಈ ಮಗುನೂ ಹೇಳುತ್ತೆ 1 ಅಂತ, ಯಾಕಂದರೆ ಈ ಮಗುವಿನ ಮುಂದೆ ಸಹ ಒಂದು ಹುಡುಗ ಮಾತ್ರ ಏನಿದೆ ಹೈಟ್ ಇದೆ. ಸೊ ಈ ಒಂದು ಮಗು ಹೇಳುತ್ತೆ 1 ಅಂತ. ಸೊ 0 1 1 1 1 1 1 ಅಂತ. ಇದು ಈ ಕ್ವೆಶನ್. ನೆಕ್ಸ್ಟ್ ನೋಡ್ರಿ ಎಫ್ 0 0 0 3 3 3 3. ಸೊ ನೋಡಿರಿ ಇದು ಈ ಮಗು ಹೇಳುತ್ತೆ 0, ಯಾಕಂದರೆ ಮುಂದೆ ಏನಿಲ್ಲ, ಇವನಿಗಿಂತ ಹೈಟ ಯಾರೂ ಇಲ್ಲ. ಈ ಮಗುನೂ ಹೇಳುತ್ತೆ 0 ಅಂತ, ಯಾಕಂದರೆ ಇವನ ಮುಂದೆ ಯಾರೂ ಹೈಟ್ ಇಲ್ಲ. ಈ ಮಗುನೂ ಹೇಳುತ್ತೆ 0 ಅಂತ, ಈ ಮಗುವಿನ ಮುಂದೇನು ಯಾರೂ ಹೈಟ್ ಇಲ್ಲ. ಈ ಮಗು ಹೇಳುತ್ತೆ 3 ಅಂತ, ಯಾಕಂದರೆ ಇವನ ಮುಂದೆ ನಿಂತಿರ್ತಕ್ಕಂತಹ 3 ಮಕ್ಕಳು ಏನಿದ್ದಾರೆ ಹೈಟ್ ಇದ್ದಾರೆ. ಸೊ ಈ ಮಗುನೂ ಹೇಳುತ್ತೆ ಈ ಮಗುವಿನಿಗಿಂತ ಈ ಮಗು ಹೈಟ್ ಇದೆನಾ. ಸೊ ಈ ಮಗು ಹೇಳುತ್ತೆ 3 ಅಂತ, ಯಾಕಂದರೆ ಈ ಮಗುವಿನ ಮುಂದೆ ಸಹ 3 ಮಕ್ಕಳು ಹೈಟ್ ಇದ್ದಾರೆ. ಸೊ ಇದು ಹೇಳುತ್ತೆ 3, ಇದು ಹೇಳುತ್ತೆ 3, ಇದು ಹೇಳುತ್ತೆ 3, ಯಾಕಂದರೆ ಈ 4 ಮಕ್ಕಳ ಮುಂದೆ ಇರ್ತಕ್ಕಂಥ ಈ 3 ಮಕ್ಕಳೂ ಸಹ ಹೈಟ್ ಇದ್ದಾರೆ. ಸೊ 0 0 0 3 3 3 3 ಅಂತ. ಸೊ ದಿಸ್ ಈಸ್ ಎಫ್ ಕ್ವೆಶನ್. ಮುಂದೆ ಎರಡನೇ ಪ್ರಶ್ನೆಯನ್ನು ನೋಡ್ರಿ. ಮುಂದೆ ನೀಡಿರುವ ಪ್ರತಿ ಹೇಳಿಕೆಯು ಯಾವಾಗಲೂ ನಿಜ, ಕೆಲವೊಮ್ಮೆ ನಿಜ ಅಥವಾ ಯಾವಾಗಲೂ ನಿಜವಲ್ಲ ಎಂಬುದನ್ನು ಆಲೋಚಿಸಿ ಮತ್ತು ಗುರುತಿಸಿ ನಿಮ್ಮ ಕಾರಣಗಳನ್ನು ಹಂಚಿಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಕ್ವೆಶನ್, ಒಬ್ಬ ವ್ಯಕ್ತಿ 0 ಎಂದು ಹೇಳಿದರೆ ಆಗ ಅವರೆಲ್ಲರೂ ಗುಂಪಿನಲ್ಲಿ ಅತಿ ಎತ್ತರದವರಾಗಿರುತ್ತಾರೆ. ಅಂದರೆ ಯಾವುದಾದ್ರೂ ಒಂದು ಮಗು 0 ಅಂತ ಹೇಳ್ತು ಅಂತಂದರೆ ಆ ಮಗು ಗುಂಪಿನಲ್ಲಿ ಎತ್ತರ ಇದೆ ಅಂತ ಅರ್ಥನ. ಈ ಮಗು 0 ಅಂತ ಹೇಳ್ತಿದೆ, ಸರಿ, ಈ ಮಗು ಗುಂಪಿನಲ್ಲಿ ಎತ್ತರ ಇದೆ. ಆದರೆ ಈ ಮಗುನೂ ಸಹ 0 ಅಂತ ಹೇಳ್ತಿದೆ, ಆದರೆ ಇದು ಹೈಟ್ ಇಲ್ಲ. ಯಾಕೆ? ಇದ್ರ ಮುಂದೆ ಯಾವ ಮಕ್ಕಳು ಇಲ್ಲ ಅಂತ ಈ ಮಗು ಏನು ಹೇಳ್ತಾ ಇದೆ? 0 ಅಂತ ಹೇಳ್ತಿದೆ. ಸೊ ಇದು ಕೆಲವೊಮ್ಮೆ ಮಾತ್ರ ನಿಜ ಆಗ್ತದೆ. ಯಾಕೆ ಯಾವಾಗಲೂ ನಿಜ ಆಗಲ್ಲ? ಮುಂದೆ ನಿಂತಿರ್ತಕ್ಕಂತಹ ಮಗುವಿನ ಮುಂದೆ ಯಾರೂ ಇರದಿದ್ದ ಕಾರಣ ಆ ಮಗು ಸಹ ಹೇಳುತ್ತೆ 0 ಅಂತ. ಸೊ ಅದನ್ನು ಉತ್ತರ ಬರೆಯೋದನ್ನು ನೋಡ್ರಿ. ಆನ್ಸರ್ಸನ್ನು ಬರೆದಿದ್ದೀನಿ ನೋಡ್ರಿ. ಈ ಹೇಳಿಕೆ ಕೆಲವೊಮ್ಮೆ ಮಾತ್ರ ಸರಿ. ಅತಿ ಎತ್ತರದ ವ್ಯಕ್ತಿ 0 ಎಂದು ಹೇಳಬಹುದು, ಹಾಗೂ ಮೊದಲನೇ ಸ್ಥಾನದಲ್ಲಿ ನಿಂತಿರುವ ಗಿಡ್ಡ ವ್ಯಕ್ತಿ ಅಥವಾ ಕುಳ್ಳ ವ್ಯಕ್ತಿಯೂ ಸಹ 0 ಎಂದು ಹೇಳಬಹುದು. ಸೊ ಅದನ್ನು ಎಕ್ಸಾಂಪಲ್ಸನ್ನು ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಹಾಗೆ ಬಿ ಕ್ವೆಶನ್, ಒಬ್ಬ ವ್ಯಕ್ತಿ ಅತಿ ಎತ್ತರವಾಗಿದ್ದರೆ ಆಗ ಅವರ ಸಂಖ್ಯೆ 0. ಹೌದು, ಒಬ್ಬ ವ್ಯಕ್ತಿ ಏನಾದರೂ ಎತ್ತರವಾಗಿದ್ದ ಅಂತಂದರೆ ಅವನ ಸಂಖ್ಯೆ 0ನೇ ಆಗಿರ್ತದೆ. ಇಲ್ಲಿ ಗಮನಿಸಬಹುದು ನೀವು. ಈ ಒಂದು ಗುಂಪಿನಲ್ಲಿ ಈ ವ್ಯಕ್ತಿ ಎತ್ತರವಾಗಿದ್ದಾನೆ, ಅವನ ಸಂಖ್ಯೆ 0 ಆಗಿದೆ. ಸೊ ಇಲ್ಲಿ ಗಮನಿಸಬಹುದು, ಈ ಒಂದು ಚಿತ್ರದಲ್ಲಿ ಈ ವ್ಯಕ್ತಿ ಅತ್ಯಂತ ಎತ್ತರವಾಗಿದ್ದಾನೆ, ಅವನ ಸಂಖ್ಯೆ ಸಹ 0 ಆಗಿದೆ. ಈ ಚಿತ್ರದಲ್ಲಿ ಗಮನಿಸ್ರಿ, ಈ ವ್ಯಕ್ತಿ ಏನಾಗಿದ್ದಾನೆ, ಅತ್ಯಂತ ಎತ್ತರವಾಗಿದ್ದಾನೆ, ಅವನ ಸಂಖ್ಯೆ ಸಹ 0 ಆಗಿದೆ.
ಆದ್ದರಿಂದ ನಾವು ಹೇಳ್ತೀವಿ ಈ ಹೇಳಿಕೆ ಸರಿಯಾಗಿದೆ. ಗುಂಪಿನಲ್ಲಿ ಅತ್ಯಂತ ಎತ್ತರವಾಗಿರುವ ವ್ಯಕ್ತಿಯ ಸಂಖ್ಯೆ 0, ಏಕೆಂದರೆ ಅವನ ಮುಂದೆ ನಿಂತಿರುವ ವ್ಯಕ್ತಿಗಳು ಅವನಿಗಿಂತ ಕುಳ್ಳರಾಗಿರುತ್ತಾರೆ ಅಂತ ನಾವಿಲ್ಲಿ ಬರಿಬೇಕಾಗ್ತದೆ. ಸರಿನಾ? ನೆಕ್ಸ್ಟ್, ಮೊದಲ ವ್ಯಕ್ತಿಯ ಸಂಖ್ಯೆ 0. ಈ ಹೇಳಿಕೆನೂ ಎಕ್ಸಾಕ್ಟ್ಲಿ ಟ್ರೂ ಇದೆ. ಏಕೆಂದರೆ ಮೊದಲ ವ್ಯಕ್ತಿಯ ಮುಂದೆ ಯಾರೂ ಇರುವುದಿಲ್ಲ, ಅವನು 0 ಎಂದು ಹೇಳುತ್ತಾನೆ. ಮೊದಲ ವ್ಯಕ್ತಿ ಕುಳ್ಳನೇ ಆಗಿರಲಿ, ಹೈಟ್ ಇರುವಂಥ ವ್ಯಕ್ತಿನೇ ಆಗಿರಲಿ 0 ಅಂತಲೇ ಹೇಳಬೇಕಾಗ್ತದೆ. ನೀವು ಇಲ್ಲಿ ಉದಾಹರಣೆಯನ್ನು ಗಮನಿಸ್ರಿ. ಈ ವ್ಯಕ್ತಿ ಕುಳ್ಳನಾಗಿದ್ದಾನೆ, ಸೊ ಇವು ಮೊದಲನೇ ಸ್ಥಾನದಲ್ಲಿದ್ದಾನೆ, ಇವನ ಮುಂದೆ ಯಾರೂ ಇರುವುದಿಲ್ಲ ಅಂತಂದರೆ ಇವು 0ನೇ ಹೇಳಬೇಕು. ಈ ವ್ಯಕ್ತಿ ಹೈಟ್ ಇದ್ದಾನೆ, ಬಟ್ ಇವನ ಮುಂದೆ ಯಾರೂ ಇಲ್ಲ, ಆದರೂ ಇವು ಹೇಳಬೇಕು 0. ಸೊ ಮೊದಲು ನಿಂತಕ್ಕಂಥ ವ್ಯಕ್ತಿ ಕುಳ್ಳ ಆಗಿರಲಿ ಅಥವಾ ಹೈಟ್ ಇರೋನೇ ಆಗಿರಲಿ, ಅವ್ನು ಹೇಳ್ತಕ್ಕಂತಹ 0 ಯಾವುದಪ್ಪ ಅಂತಂದರೆ 0. ನೆಕ್ಸ್ಟ್ ಡಿ, ಒಂದು ಸಾಲಿನಲ್ಲಿ ಒಬ್ಬ ವ್ಯಕ್ತಿ ಮೊದಲನೆಯವ ಅಥವಾ ಕೊನೆಯವನಾಗಿರದಿದ್ದರೆ, ಅಂದರೆ ಮಧ್ಯದಲ್ಲಿ ನಿಂತಿದ್ದರೆ ಅವರು 0 ಎಂದು ಹೇಳಲಾಗುವುದಿಲ್ಲ. ಕೆಲವೊಮ್ಮೆ ಮಾತ್ರ ಈ ಹೇಳಿಕೆ ಸರಿ ಆಗ್ತದೆ. ಅವರು 0 ಅಂತೂ ಹೇಳಲಾಗುವುದಿಲ್ಲ ಅಂತಂದರೆ ಅವರೇನಾದರೂ ಕುಳ್ಳರಾಗಿದ್ದರೆ 0 ಅಂತೂ ಅವ್ರು ಏನು ಮಾಡ್ಬೋದು ಅಂತಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. 1 ಅಥವಾ 2 ಅಂತ ಹೇಳಬೇಕಾಗ್ತದೆ, ಯಾಕಂದರೆ ಅವ್ರ ಮುಂದೆ ನಿಂತಿರ್ತಕ್ಕಂಥ ವ್ಯಕ್ತಿ ಹೈಟ್ ಇದ್ದವರಾಗಿದ್ದರೆ. ಒಂದು ವೇಳೆ ಆ ವ್ಯಕ್ತಿನೇ ಹೈಟ್ ಇದ್ದ ಅಂತಂದರೆ, ಮಧ್ಯದಲ್ಲಿ ನಿಂತಿರ್ತಕ್ಕಂಥ ವ್ಯಕ್ತಿನೇ ಹೈಟ್ ಇದ್ದ ಅಂತಂದರೆ ಅವ 0 ಅಂತ ಹೇಳಲಾಗುವುದಿಲ್ಲ ಅಂತ ಹೆಂಗೆ ಹೇಳ್ತದೆ, ಅವನು 0 ಅಂತ ಹೇಳ್ಬೋದು. ನೋಡ್ರಿ ಆನ್ಸರ್. ಈ ಹೇಳಿಕೆ ಕೆಲವೊಮ್ಮೆ ಮಾತ್ರ ಸರಿ. ಮಧ್ಯದಲ್ಲಿ ನಿಂತ ವ್ಯಕ್ತಿಯ ಮುಂದೆ ಇರುವ ವ್ಯಕ್ತಿಗಳು ಕುಳ್ಳರಾಗಿದ್ದರೆ ಮಾತ್ರ 0 ಎಂದು ಹೇಳಬಹುದು, ಇಲ್ಲ ಅಂತಂದ್ರೆ 0 ಎಂದು ಹೇಳಲು ಆಗುವುದಿಲ್ಲ. ಬಟ್ ಅವ್ರ ಕ್ವಶನಲ್ಲಿ ಏನು ಹೇಳ್ತಿದಾರೆ, 0 ಎಂದು ಹೇಳಲಾಗುವುದಿಲ್ಲ ಅಂತ ಹೇಳ್ತಾರೆ. ನೀವು ಇಲ್ಲಿ ಗಮನಿಸ್ಬೋದು. ಈ ವ್ಯಕ್ತಿ ಮಧ್ಯದಲ್ಲಿ ನಿಂತಾನೆ, ಆದರೆ ಇವೇನು ಹೇಳ್ತಾನೆ 0 ಅಂತ ಹೇಳ್ತಾ ಇದ್ದಾನೆ, ಯಾಕಂದರೆ ಇವನಿಗಿಂತ ಇರೋರೆಲ್ಲ ಮುಂದೆ ಇರೋರೆಲ್ಲ ಗಿಡ್ಡಿದ್ದಾರೆ. ಸೊ ಅವರೇ ಹೇಳ್ತಾ ಇದ್ದಾರೆ ಮಧ್ಯದಲ್ಲಿ ನಿಂತ ವ್ಯಕ್ತಿ 0 ಎಂದು ಹೇಳಲಾಗುವುದಿಲ್ಲ ಅಂತ ಹೇಳ್ತಾರೆ, ಬಟ್ 0 ಅಂತ ಹೇಳಬಹುದು. ಹೇಳಲು ಆಗುವುದಿಲ್ಲ, ಕೆಲವೊಮ್ಮೆ ಹೇಳೋಕ್ಕಾಗೋದಿಲ್ಲ ರೀ. ಯಾಕಂತಂದ್ರೆ ನೀವು ಇಲ್ಲಿ ಗಮನಿಸಬಹುದು, ಇವ್ರಿಗಿಂತ ಇರೋರೆಲ್ಲ ಏನಿರ್ತಾರೆ, ಇವರು ಮುಂದೆ ಏನಿರ್ತಾರೆ, ಇವರು ಹೈಟ್ ಇರ್ತಾರೆ. ಸೊ ಇವ 0 ಅಂತ ಹೇಳಬಹುದು. ಹಾಗಾದರೆ ಇದು ಕೆಲವೊಮ್ಮೆ ಮಾತ್ರ ಸರಿಯಾಗ್ತದೆ, ಕೆಲವೊಮ್ಮೆ ಏನಾಗ್ತದೆ ಅಂತಂದ್ರೆ ತಪ್ಪಾಗ್ತದೆ. ಮುಂದೆ ಈ ಪ್ರಶ್ನೆ, ಅತಿ ದೊಡ್ಡ ಸಂಖ್ಯೆಯನ್ನು ಹೇಳುವ ವ್ಯಕ್ತಿ ಅತ್ಯಂತ ಕುಳ್ಳನಾಗಿರುತ್ತಾನೆ. ಅಂದ್ರೆ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಅತಿ ದೊಡ್ಡ ಸಂಖ್ಯೆಯನ್ನು ಹೇಳುವ ವ್ಯಕ್ತಿ ಅತ್ಯಂತ ಕುಳ್ಳನಾಗಿರುತ್ತಾನೆ. ಅಂದರೆ 1, 2 ಅಂತ ಹೇಳುವಂಥ ವ್ಯಕ್ತಿ ಕುಳ್ಳನಾಗಿರ್ತಾನೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ಮಾತ್ರ ಸರಿ ಆಗ್ತದೆ, ಯಾಕಂದರೆ ಮುಂದೆ ನಿಂತಿರ್ತಕ್ಕಂತಹ ವ್ಯಕ್ತಿ ಅತ್ಯಂತ ಕುಳ್ಳನಾಗಿದ್ದರೂ ಅವ್ನು ಹೇಳಬೇಕಾದಂತಹ ಸಂಖ್ಯೆ ಯಾವುದ್ರಿ 0 ಅಂತಲೇ ಹೇಳಬೇಕು. ಅವ ಮುಂದೆ ಹಿಂದಿನ ಸ್ಥಾನದಲ್ಲಿ ನಿಂತಾಗ ಅವ ಹೇಳ್ಬೋದು 1 ಅಥವಾ 2 ಅಂತ. ಒಂದು ವೇಳೆ ಮುಂದೆನೇ ಅತ್ಯಂತ ಚಿಕ್ಕ ಅಥವಾ ಅತ್ಯಂತ ಕುಳ್ಳ ವ್ಯಕ್ತಿ ನಿಂತಾಗ ಅವ 0 ಅಂತಲೇ ಹೇಳಬೇಕಾಗ್ತದೆ. ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ. ಸರಿ, ಇಲ್ಲಿ ಗಮನಿಸ್ರಿ. ಈ ವ್ಯಕ್ತಿ ಅತ್ಯಂತ ಕುಳ್ಳಾದಾನ, ಅವ್ರು ಹೇಳ್ತಾರೆ ಅತ್ಯಂತ ಕುಳ್ಳವಾಗಿರ್ತಕ್ಕಂತಹ ವ್ಯಕ್ತಿ ಅತಿ ದೊಡ್ಡ ಸಂಖ್ಯೆಯನ್ನು ಹೇಳ್ತಾರೆ ಅಂತ. ಬಟ್ ಇವ ಅತ್ಯಂತ ಕುಳ್ಳ ಇದ್ದಾನ, ಬಟ್ ಹೇಳ್ತಾ ಇದ್ದಾನ 0, ಹೌದಲ್ಲ? ಸೊ ಹಾಗಾದರೆ ಇದೇನಾಗಲ್ಲ, ಕೆಲವೊಮ್ಮೆ ಮಾತ್ರ ಸರಿ ಆಗ್ತದೆ, ಯಾವಾಗಲೂ ಸರಿ ಆಗೋದಿಲ್ಲ. ಮುಂದೆ ಎಫ್, 8 ಜನರ ಒಂದು ಗುಂಪಿನಲ್ಲಿ ಸಾಧ್ಯವಾಗುವ ಅತಿ ದೊಡ್ಡ ಸಂಖ್ಯೆ. ಆನ್ಸರ್ ರೀ 7. ಯಾಕಂದರೆ 8 ಜನರನ್ನು ನಾವು ಅವರ ಎತ್ತರದ ಏರಿಕೆ ಕ್ರಮದಲ್ಲಿ ನಿಲ್ಲಿಸಿದ್ವಿ ಅಂತಂದ್ರೆ ಲಾಸ್ಟ್ ಇರ್ತಕ್ಕಂತಹ ವ್ಯಕ್ತಿಯ ಮುಂದೆ ಇರೋರು ಎಲ್ಲರೂ ಏನಾಗಿರ್ತಾರಂತಂದ್ರೆ 8 ಜನರನ್ನು ಅವರ ಎತ್ತರದ ಇಳಿಕೆ ಕ್ರಮದಲ್ಲಿ ನಿಲ್ಲಿಸಿದಾಗ ಕೊನೆಯ ವ್ಯಕ್ತಿ ಏನು ಹೇಳ್ತಾನಪ್ಪ ಅಂತಂದರೆ ಕೊನೆಯ ವ್ಯಕ್ತಿ 7 ಅಂತ ಹೇಳ್ತಾನೆ. 0 ಅಲ್ಲ 7 ಅಂತ ಹೇಳ್ತಾನೆ. ಎತ್ತರದ ಒಂದು ವ್ಯಕ್ತಿ ಇದ್ದಾನೆ, ಇವ ಹೈಟ್ ಇದ್ದಾನೆ, ಇವನ್ಗಿಂತ ಕುಳ್ಳನಾದವ್ರು ನಿಲ್ಲಿಸ್ತೀವಿ. ನೆಕ್ಸ್ಟ್ ಇದೇ ರೀತಿ ಕುಳ್ಳ ಎಷ್ಟು ಜನನ ನಿಲ್ಲಿಸ್ಬೇಕು, 8. ನಮ್ಗೆ ಗಮನಿಸ್ಬೋದು ಇಲ್ಲಿ 1 2 3 4 5 6 7 8. ಸೊ ಇವನು ಮುಂದೆ ಇರ್ತಕ್ಕಂತಹ 1 2 3 4 5 6 7 7 ಜನ ಏನಿದ್ದಾರೆ ಅಂದರೆ ಇವನ್ಗಿಂತ ಹೈಟ್ ಇದ್ದಾರೆ. ಅಂದರೆ ಇವ ಎಷ್ಟು ಹೇಳ್ತಾನೆ, 7 ಅಂತ ಹೇಳ್ತಾನೆ. 8 ಜನರ ಗುಂಪಿನಲ್ಲಿ ಸಾಧ್ಯವಾಗುವ ಅತಿ ದೊಡ್ಡ ಸಂಖ್ಯೆ ಅಂತಂದರೆ 7 ಸಹ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇದು ಸಂಖ್ಯಾ ಪಾಠದ 6.1 ಅದರಲ್ಲಿ ಬರ್ತಕ್ಕಂತಹ ಕಂಡುಹಿಡಿಯಿರಿ ಕ್ವೆಶನ್ಸ ಸಾಲ್ವ್ ಮಾಡೀನಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾನು 6.2 ಸ್ಟಾರ್ಟ್ ಮಾಡ್ತೀನಿ. ಸೊ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರಿ ಅಂದರೆ ಮುಂದಿನ ವೀಡಿಯೋಸ್ದ ನೋಟಿಫಿಕೇಷನನ್ನು ನೀವು ಪಡ್ಕೊಳ್ತೀರಿ. ಸೊ ಮುಂದಿನ ಒಂದು ವೀಡಿಯೋಸಲ್ಲಿ
ಈ ಒಂದು ಅಧ್ಯಾಯದ ಎಲ್ಲ ಕ್ವಶನ್ಸ್ ಆಗಿರ್ಬೋದು ಎಲ್ಲ ಕಾನ್ಸೆಪ್ಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆದಷ್ಟು ವೀಡಿಯೋಸನ್ನು ಸ್ಕಿಪ್ ಮಾಡಲಾರ್ದೆ ಕಂಪ್ಲೀಟ್ ವೀಡಿಯೋಸನ್ನು ವಾಚ್ ಮಾಡಿರಿ. ಥ್ಯಾಂಕ್ ಯು.